ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಅದ್ಭುತವಾದಂಥ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ತಕ್ಕಂಥ ಒಂದು ಸುಲಭವಾದ ಚಾಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅದು ಅನ್ನೋದಾದರೆ ಟೊಮೆಟೊ ಸ್ಲೈಸ್, ಅಂದರೆ ಟೊಮೆಟೊ ಹಣ್ಣಿನ ಸ್ಲೈಸಿಂದ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಚಾಟ್ ರೆಸಿಪಿ ಆಗಿರುತ್ತೆ. ಈ ಒಂದು ಚಾಟ್ ರೆಸಿಪಿ ಬಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಅದ್ಭುತವಾದಂಥ ಚಾಟ್ ಆಗಿರುತ್ತೆ. ಸೊ ಈ ಒಂದು ಅದ್ಭುತವಾದಂಥ ಟೊಮೆಟೊ ಸ್ಲೈಸ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರುವ ಬನ್ನಿ. ಮೊದಲಿಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೈಬ್ರಿಡ್ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ನಾಟಿ ಟೊಮೆಟೊ ತೊಗೊಂಡ್ರೆ ಹುಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೈಬ್ರಿಡ್ ಟೊಮೆಟೊನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅದಾದ ನಂತರ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಚಿಕ್ಕದಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದೆ. ಅದರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೀನಿ. ಈ ಒಂದು ಚಟ್ನಿಗೆ ಏನೇನೆಲ್ಲ ಹಾಕಿದ್ದೀನಪ್ಪ ಅನ್ನೋದಾದರೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಸೇವ್ ತೊಗೊಂಡಿದ್ದೀನಿ. ಇದೆಲ್ಲ ಗಾರ್ನಿಷ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಅದಾದ ನಂತರ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಪುರಿನ ತೊಗೊಂಡಿದ್ದೀನಿ. ಇದೆಲ್ಲದರ ಜೊತೆಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗಿರುತ್ತೆ. ಮತ್ತು ಸ್ವಲ್ಪ ಚಾಟ್ ಮಸಾಲ ಮೇಲ್ಗಡೆ ಹಾಕಿದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇನ್ನೇಕೆ ತಡ, ಈ ಒಂದು ಅದ್ಭುತವಾದಂಥ ಟೊಮೆಟೊ ಸ್ಲೈಸ್ ರೆಸಿಪಿನ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರುವ. ಮೊದಲಿಗೆ ಈ ಥರ ಟೊಮೆಟೊ ಸ್ಲೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ಉಪ್ಪನ್ನು ಹಾಕೋಬೇಕಾಗಿರುತ್ತೆ. ಲೈಟಾಗಿ ಈ ಥರ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಎಲ್ಲ ಸ್ಲೈಸ್ ಮೇಲೂ ಕೂಡ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಮತ್ತು ಉಪ್ಪು ಜಾಸ್ತಿ ಆದರೆ ಕಷ್ಟ. ಅದಾದ ನಂತರ ನಾನು ಚಾಟ್ ಮಸಾಲನ ಹಾಕ್ಕೊತಾ ಇದ್ದೀನಿ. ಎಲ್ಲದರ ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಈ ಥರ ಚಾಟ್ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಾಡಿಟ್ಟಿರ್ತಕ್ಕಂಥ ಹಸಿರು ಚಟ್ನಿ ಏನಿದೆ ಗೊತ್ತಾ, ಅದನ್ನು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಎಲ್ಲದರ ಮೇಲೆ. ಈ ಥರ ಚಟ್ನಿನ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಕಡೆಗೂ ಈಕ್ವಲ್ ಆಗಿ ನಿಮಗೆ ರುಚಿ ಬರುತ್ತೆ. ಇವಾಗ ನೋಡಿ, ಚಟ್ನಿ ಕೂಡ ಅಪ್ಲೈ ಆಗಿದೆ. ಇದಾದ ನಂತರ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ, ಕೊತ್ತಂಬರಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕಬೇಕಾಗಿರುತ್ತೆ. ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಇವಾಗ ಕಾಂಗ್ರೆಸ್ ಕಡಲೆ ಬೀಜ ಏನಿದೆ ಗೊತ್ತಾ, ಅದನ್ನು ಹಾಕೋಬೇಕಾಗಿರುತ್ತೆ. ಇವಾಗ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ. ಇದಾದ ನಂತರ ಸೇವನ್ನ ಹಾಕೋಬೇಕಾಗಿರುತ್ತೆ. ಇವಾಗ ನಿಂಬೆ ಹಣ್ಣನ್ನು ಹಾಕೋಬೇಕಾಗಿರುತ್ತೆ. ನಿಂಬೆ ಹಣ್ಣು ಹಾಕಿದಾದ ಮೇಲೆ ಮಂಡಕ್ಕಿನ ಒದರ್ಸ್ಕೋಬೇಕಾಗಿರುತ್ತೆ ಮೇಲೆ. ಈ ಥರ ಎಲ್ಲದರ ಮೇಲೂ ಮಂಡಕ್ಕಿನ ಒದರ್ಸ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ ಮಂಡಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ, ಸಖತ್ತಾಗಿಯೇ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ. ಕಲರ್ಫುಲ್ಲಾಗಿದೆ ಮಂಡಕ್ಕಿ. ಏನಾದರೂ ಸರಿಸ್ಬಿಟ್ರೆ ನೀವು ಈ ಟೊಮೆಟೊ ಸ್ಲೈಸ್ ಇವಾಗ ತಿನ್ನೋದಕ್ಕೆ ಅದ್ಭುತವಾಗಿ ಮಜಾ ಕೊಡುತ್ತೆ. ಏನಕ್ಕಂದರೆ ಇದರಲ್ಲಿ ನಿಂಬೆಹಣ್ಣು ಹಾಕಿದ್ದೀವಿ, ಚಾಟ್ ಮಸಾಲ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ, ಚಟ್ನಿ ಹಾಕಿದ್ದೀವಿ, ಮೇಲ್ಗಡೆಗೆ ಸೇವ್ ಇದೆ, ಅದರ ಜೊತೆಗೆ ಕಾಂಗ್ರೆಸ್ ಕಡಲೆ ಬೀಜ, ಮಂಡಕ್ಕಿ ಎಲ್ಲ ಹಾಕಿರೋದ್ರಿಂದ
ಇದೊಂದು ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಅಂದ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಾ ಉಂಟು. ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬಾಯ್ ಫಾರ್ ನೌ.